ಯಾಕ ಇಡ್ಲಿ ಬಲ್ಸನಕವೆ ಅಲ್ವಾ? ಚಟ್ನಿನು ಕೂರಿಗೆ ಚೆನ್ನಾಗಿ ಮಾಡೈತಿ ಕುಂಡಜ್ಜಿ ಅಲ್ವಾ? ಕಣೆ ಚೆನ್ನಾಗೈತೆ ಇಡ್ಲಿ ಮಾತ್ರವ ಬಲ್ಸನಕವೆ ಮೆತ್ತಗೆ ಬಲ್ಸನಕವೆ ಚಟ್ನಿ ಚೆನ್ನಾಗೈತೆ. ನಡಿಯಕ್ಕ. ಅಲ್ಲ ಕಣಕಯ್ಯ ಅದೆಂಥದವ ಗ್ರೈಂಡರ್ ಮಿಷಿನ್ ಅಂತ ನೋಡ್ಕೊಂಬರಂಬತ್ತೀಯ. ಆ ಗುಂಡಜ್ಜಿ ಮಂತಕ್ಕೆ ಹೋಗಿ ಅದೆಂಥ ಮಿಷಿನ್ ತಂದವ್ರೆ ಅದು ಹೆಂಗ್ ರುಬ್ತೈತೆ ಅಂತ ನೋಡ್ಕೊಂಬರಂಬತ್ತೀಯ ಹೋಗಿ. ಹೋಗೋಣ ಹೋಗಿ ನೋಡ್ಕೊಂಬರೋಣ. ಫಸ್ಟ್ ಹೋಗಿ ನಮ್ಮ ಹುಡುಗನ ಸ್ಕೂಲಿಗೆ ಕಳಿಸ್ಬೇಕು. ಸ್ಕೂಲಿಗೆ ಕಳಿಸಿ ಮತ್ತು ಆಮೇಲಿಂದ ಆಮೇಲಿಂದ ಬೇಕಾದ್ರೆ ಹೋಗಿ ನೋಡ್ಕೊಂಬರೋಣ. ಆಯ್ತಾ? ಹೋಗು ನೀನು ನಿಮ್ಮ ಹುಡುಗಿಗೆ ಸ್ಕೂಲಿಗೆ ಕಳಿಸು, ನಾನು ನಮ್ಮ ಹುಡುಗಿಗೆ ಸ್ಕೂಲಿಗೆ ಕಳಿಸಿ ಬರ್ತೀನತ್ತ. ಹೋಗೋಣ ಇಬ್ರು ಜೊತೆಗೆ. ಇಡ್ಲಿ 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 ಮಂಜ, ಏನಲ್ಲ ಅದು ಇಡ್ಲಿ ಇಡ್ಲಿ ಮಾಡಿದ್ರೆ ನೀವು ಓಟ್ಲಿಕ್ಕಿದ್ರೇನಲ್ಲ ಗುಂಡಜ್ಜಿ ಓಟ್ಲಿಕ್ಕೈತೆ. ಮತ್ತೆ ಏನು ಹೇಳಿಲ್ಲ, ನನ್ನ ದಿವ್ಸ ಮಂತಕ್ಕೆ ಬಂದಿತ್ತು ನಾವು ಓಟ್ಲಿಕ್ತೀವಿ ಅಂತ ಏನು ಹೇಳಿಲ್ವಲ್ಲ ಪಾಪ. ಓಟ್ಲಿಕ್ಕಿಲ್ಲ, ಏನು ಇಕ್ಕಿಲ್ಲ. ನಾವು ಅಜ್ಜಿ ಇಡ್ಲಿ ಮಾಡ್ಕೊಡ್ತೈತಂತೆ, ನಾನು ಮಾರ್ಕೊಂಬರ್ಬೇಕಂತೆ ಊರಳಿಗೆ ಹೋಗಿ ಹಂಗಂತ ಹೇಳ್ತು ನಮ್ಮ ಅಜ್ಜಿ. ಆಟೆಯ ಹೆಂಗೆ ಒಂದು ಇಡ್ಲಿ? ₹1 ಒಂದು ಇಡ್ಲಿ ತಕ ತಿನ್ರಿ, ಚೆನ್ನಾಗದಾವ ಇಡ್ಲಿ. ₹1 ಒಂದೇ ಇಡ್ಲಿ? ಇಡ್ಲಿ ತಳ್ಳುವವೆ ನೀನು, ಅರವನು ಇಲ್ಲ ರಸಂದು. ಏನು ₹1 ಹೇಳ್ತಿಯಲ್ಲ ಮಂಜ? ₹1ನೇ. ಈಗ ಬೇಕಾ ಬೇಡವೋ ಹೇಳ್ರಿ, ನಾನು ಇನ್ನು ಮುಂದಕ್ಕೆ ಹೋಗ್ಬೇಕಲ್ಲಿ ಇಡ್ಲಿ ಮಾಡ್ಕೊಂಡು ಮಂಟಕ್ಕೆ ಹೋಗ್ಬೇಕು ನಾನು. ಈಗ ಕೊಡು ಇಡ್ಲಿಯಾ, ನಾನು ಮಂಟಕ್ಕೆ ಬಂದು ನಿಮ್ಮ ಅಜ್ಜಿ ಕೈಗೆ ದುಡ್ಡು ಕೊಡ್ತೀನಿ. ಈಗ ದುಡ್ಡಿಲ್ಲ ನಂತವ, ನಂಗೊಂದು ₹3ನವ ₹5ನವ ಕೊಟ್ಟು ಹೋಗು ಇಡ್ಲಿ. ಇಲ್ಲ ಇಲ್ಲ, ನಮ್ಮ ಅಜ್ಜಿ ಯಾರಿಗೂ ಸಾಲ ಕೊಡಬೇಡ ಅಂದೈತೆ, ದುಡ್ಡು ಕೊಟ್ರೆ ಇಡ್ಲಿ ಕೊಡ್ತೀನಿ ಅಷ್ಟೇ. ಬೊಲೆಗುಂಡಜ್ಜಿ ಸಾಲ ಕೊಡ್ಬಾರ್ದಂತೆ, ಹುಡುಗನ ಕೈ ಹೇಳ್ಕಳ್ಸೋದು ನೋಡು, ಯಾರು ಸಾಲ ಕೊಡ್ಬೇಡ ಅಂತಾನ. ಬೊಲೆಗುಂಡಜ್ಜಿ ಏನ್ ಕಮ್ಮಿ ಇಲ್ಲ ಸೈನಾತಿ. ಹೇಳ್ರಿ ಪ್ರೀನ, ಬೇಕಾ ಬೇಡವಾ, ನಾನು ಮುಂದ್ಕೋಬೇಕು. ನಡಿ ಕೊಡಿವಂತೆ ಅಲ್ಲಿ ಮಂತವ. ನೀನು ಹಾಕೊಳಕ್ಕೆ ಏನು ತಟ್ಟೆ ಪಟ್ಟೆ ಬಾಳೆ ಎಲೆ ಅಂತೂ ತಂದಿಲ್ಲ, ಅಲ್ಲಿ ಮಂಟಪತ್ತಿ ಎಲ್ಲ ನಡಿ ಅಲ್ಲೇ ಮಂತವ ಹಾಕೊಡಿವಂತೆ, ಇಸ್ಕೊಂತೀನಿ ನಾನು ತಟ್ಟೆ ಕಾಪಿಸ್ಕೊಂತೀನಿ. ಸರಿ ಆತು, ದುಡ್ಡು ಅಲ್ಲೇ ಕೊಡ್ಬೇಕು ಹೆಂಗ? ಕೊಡ್ತೀನಿ ನಡಿ ನೋಡೋಣ. ಆ ಕಡೆ ನಿಂಕಮ್ಮ ಲಕ್ಷ್ಮಗ್ನು ಇಡ್ಲಿ ತಗೊಂಡು ತಿಂತಿರಂಗವಳೆ ನೋಡು, ಕೈಯಾಗೆ ಇಡ್ಲಿ ಐತಿ, ಇಡ್ಲಿ ತಂಪತ್ತಿರಂಗವಳೆ ಅಲ್ವಾ? ಕಣಕ ಅಲ್ಲಿ ಎಲ್ಲ ಮಂಜ ಸಿಕ್ಕಿರ್ಬೇಕು, ಅದಕ್ಕೆ ಅವಳು ಇಡ್ಲಿ ತಗೊಂಡು ಬಂದವಳೆ. ಇಡ್ಲಿ ಅಪರೂಪದ್ದಲ್ವೇ, ಅದಕ್ಕೆ ನಾವು ಪೇಟೆಗೆ ಹೋಗಿ ನಾವು ತಿಂದು ಬರ್ತೀವಿ. ಇಲ್ಲಿ ಒಳ್ಳೆಗೆ ಎಲ್ಲಿ ಮಾಡ್ತಾರೆ ಯಾರು, ಹೋಟ್ಲಿಲ್ಲ ಪಾಟ್ಲಿಲ್ಲ, ಹೆಂಗ ಇಡ್ಲಿ ಸಿಕ್ಕೈತಲ್ಲ ಅಂತ ತಗೊಂಡವಳೆ. ಮೊದ್ಲೇ ಅವಳಿಗೆ ನಾಲ್ಗೆ ರುಚಿ ಜಾಸ್ತಿ. ಏನಕ್ಕ ಇಬ್ರು ಹಿಂಗ್ ಹೊರಟ್ರಿ, ಎಲ್ಲಿ ಹೊರಟ್ರಿ ಇಬ್ರು ಬೆಳಗ್ಗೆನೆ? ಆತೆ ತಿಂಡಿ ಏನಿಲ್ಲ ಕಣ ಲಕ್ಷ್ಮಕ್ಕ, ಏನು ಕೈಯಾಗ ಇಡ್ಲಿ ಇಟ್ಕೊಂಡಿದ್ಯಾ? ನಿಂಗೂ ಮಂಜ ಸಿಕ್ಕಿದ್ನೇನು? ನೀನು ಇಡ್ಲಿ ತಗೊಂಡೇನು ದುಡ್ಡು ಕೊಟ್ಟು? ತಾನಮ್ಮ ₹1 ಒಂದು ಇಡ್ಲಿ ಅಂತೆ ನೋಡು. ಯೋಟ ಒಂದೀಟೆ ಅರ್ವ ಐತೆ, ರಾಸಂದ ಅರ್ವನೂ ಇಲ್ಲ. ಆಮೇಲೆ ಇಡ್ಲಿ ತಳ್ಳಗೈತೆ, ಇದಕ್ಕೆ ₹1 ಅಂತೆ. ಜಾಸ್ತಿ ರೇಟ್ ಆತಮ್ಮ, ಏನಾರ ಆಗಲಿ. ಹೇಳ ಲಕ್ಷ್ಮಕ್ಕ, ಏನು ಏನಲ್ಲ ಅದು ಜರಿತಿ ಹಂಗೆ ನೀನು. ಅಲ್ಲಿ ಪೇಟೆಗೆ ಈಟಗ್ಲ ಕೊಟ್ಟರು ತಿಂದು ಬರ್ತೀವಿ, ಇಲ್ಲಿ ನೋಡು ಗುಂಡಜ್ಜಿ ರಾಸಂದ ಅರವಕ್ಕೆ ದಪ್ಪಕ್ಕೆ ಇಡ್ಲಿ ಒಬ್ಬ ಚೆನ್ನಾಗಿ ಮಾಡೈತಿ. ನಾವು ತಿಂದ್ವಿ, ನಾವು ತಾಂಡಿದ್ವಿ, ನಾವು ತಾಂಡು ತಿಂದು ಅಲ್ಲಿ ಗುಂಡಜ್ಜಿ ಮನೆಗೆಲ್ಲವ ಇದು ಗ್ರೈಂಡರ್ ಮಿಷಿನ್ ತಂದವರಂತೆ, ಅದಕ್ಕೆ ನಾವು ನೋಡೋಣ ಅಂತ ಹೋಗ್ತಿದ್ವಿ. ಏನಕ್ಕ ಗುಂಡಜ್ಜಿ ಮನೆಗೆ ಇಡ್ಲಿ ₹2 ಮಿಷಿನ್ ತಂದವ್ರ? ಹೌದೇನು? ಅದಕ್ಕೆ ಏನಪ್ಪ ಇಡ್ಲಿ ಮಿಷಿನ್ ತಂದಿರೋದಕ್ಕೇನಪ್ಪ ಇಡ್ಲಿ ಮಾಡಿರೋದು ಅಲ್ವೇ? ಇಡ್ಲಿ ಇಟ್ಟು ರುಬ್ಬ ಮಿಷಿನ್ ತಂದವ್ರಂತೆ, ದಿನ ಇಡ್ಲಿ ಮಾಡ್ಕೊಡ್ತದಂತೆ. ಮಂಜ ಹುಡುಗ ಮಾರ್ಕೊಂಬತ್ತಾನಂತೆ, ಹಂಗಂದ ಅವನೇ ಮಂಜ, ಹಂಗಂದ ನಮ್ಮ ಕೈಲಿ. ಹೌದೇನು? ಸರಿ ಸರಿ, ಹಂಗಾರೆ ನಾನು ಹಂಗ ಅನ್ಕೊಂಡೆ ಅವಳು ಸೊಸೆ ಸೋಮಾರಿ, ಅವಳೆಲ್ಲಿ ರುಬ್ಬಿ ಕಲ್ಲಗೆ ಗುಂಡಗ್ ರುಬ್ಬಿ ಇಡ್ಲಿ ಮಾಡ್ಕೊಡ್ತಾಳೆ ಅಂತಾನ. ಸರಿ ಸರಿ ಹಂಗಾರೆ. ಸರಿ ತಡಕ, ನಾನು ಬರ್ತೀನಿ ಹಂಗಾರೆ. ನಾನು ನೋಡಿಲ್ಲ, ನೋಡ್ಬೇಕು, ನಾನು ಬರ್ತೀನಿ, ಹೋಗೋಣ. ನಮ್ಮ ಮಂಜು ಹುಡುಗ ಅದು ಎಷ್ಟೊತ್ತಕ ಹೋದ ಇಡ್ಲಿ ಮಾಡ್ಕೊಂಬರಕ್ಕೆ? ಅಯ್ಯೋ, ಈ ಊರಿಗೆ ಹೋದ್ನಾ ಪಕ್ಕದೂರ್ಗೆ ಹೋದ್ನಾ ಅಂತ ಎಷ್ಟು ತರ ಬರಲೇ ಇಲ್ಲಪ್ಪ.
ಗುಂಡಕಯ್ಯ ಗುಂಡಕಯ್ಯೋ ಏನ್ ಮಾಡ್ತಿದ್ಯಕ್ಕ? ಓ ಯಾರು? ರಂಗಮ್ಮ, ಲಕ್ಷ್ಮಕ್ಕ, ನಿಂಗಮ್ಮ, ಬರ್ರಿ ಬರ್ರಿ ಈ ಕಡೆಗೆ ಕುಕ್ಕ ಬರ್ರಿ. ಹ್ಞೂ ಹ್ಞೂ ಬಂದಿದ್ದೀವಿ ಹೇಳ ಅಲ್ಲೇ ಒಳಗೆ ಬಂದಿದ್ದೀವಿ. ಏನ್ ಮಾಡ್ತಿದ್ದೆ ನೀನು? ಏನಿಲ್ಲ ಕಣೆ ರಂಗಮ್ಮ, ಇಡ್ಲಿ ಹಿಟ್ಟ ರುಬ್ಬಿದ್ನ ಅದನ್ನ ತೊಳಿಬೇಕಿತ್ತು, ಅದಕ್ಕೆ ತೊಳೆಯೋಣ ಅಂತ ನಾನು ನೋಡ್ತಿದ್ದೆ. ನನ್ನ ಸೊಸೆ ಎಲ್ಲ ಹೋಗಿ ಹೇಳೆ ತೊಳಿ ಅಂತ ಅಂದಿದ್ದೆ, ತೊಳೆದಿಲ್ಲ. ಅದನ್ನ ನೋಡ್ರು ಕುಕ್ಕಂತೈತಿ ಆ ಉದ್ದಿನ ಬೇಳೆ ಎಲ್ಲ ರುಬ್ಬಿರೋದು. ಅದಕ್ಕೆ ಅದನ್ನ ತೊಳೆದು ನೀಟಾಗಿ ಇಕ್ಕಣ ಅಂತನ ನೋಡ್ತಿದ್ದೆ. ಬರ್ರಿ ಬರ್ರಿ ಈ ಕಡೆ. ಹ್ಞೂ ನಾವು ನಿಮ್ಮ ಹುಡುಗ ಸಿಕ್ಕಿದ್ದ ಇಡ್ಲಿ ಮಾರ್ಕೊಂಡು ಹೋಗ್ತಿದ್ನ. ನಾವು ನೋಡಿವು ಇಡ್ಲಿ ಎಷ್ಟಪ್ಪ ಪಾಪ ಅಂದ್ವಿ, ನಾವು 1 ರೂಪಾಯಿ ಅಂದ. ಹಂಗಾಗಿ ನಾವು ಇಡ್ಲಿ ತಗೊಂಡು ತಿಂದ್ವಿ. ಬೋಲ್ ಚೆನ್ನಾಗಿದ್ವು ಕಣ್ಗುಂಡಕಾಯಿ ಇಡ್ಲಿ, ಚೆನ್ನಾಗಿದ್ದು ಒಟ್ಟವ. ಅದಕ್ಕೆ ಹಂಗಂದ ನಮ್ಮ ಮನೆಗೆ ಗೈಂಡು ತಂದಿದ್ದೀವಿ ಮಿಸಿನ ಇಡ್ಲಿ ತುಪ್ಪದ ಹಂಗನ್ನ. ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವತ್ತ. ನಾವು ಎಲ್ಲೂ ನೋಡಿರ್ಲಿಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬರ್ರಿ ಬರ್ರಿ ನೋಡು, ಇದೇ ಇಡ್ಲಿ ಹಿಟ್ಟು ರುಬ್ಬೋದು ಮಿಷಿನು. ನನ್ನ ಸೊಸೆ ತರ್ಸೋಳಿ. ನನ್ನ ಮಗ ಪೇಟೆಗೆ ಹೋಗಿ ತಗೊಬಂದವನಿ. ಅದೆಷ್ಟೋ ಸಾವಿರ ಅನ್ನಪ್ಪ. ಅಯ್ಯೋ ಬಲ್ ರೇಟ್ ಹೇಳತ್ತ. ಇವನು ಒಂದು ಸೇರೋಸವ ಇಡ್ಲಿ ಆ ಹಿಟ್ಟು ಅಕ್ಕಿ ರುಬ್ಲಾರ್ದಲ್ಲೇ ನನ್ನ ಸೊಸೆ ಇದನ್ನು ತರ್ಸೋಳಿ. ನಾನು ಅದಕ್ಕೆ ಹೆಂಗು ಮಿಷಿನ್ ಐತಲ್ಲ, ಹೆಂಗು ನಮ್ಮೂರಾಗ ಹೋಟ್ಲು ಪಾಟ್ಲಿ ಇಲ್ಲ. ಅದ್ಯಾವುದೋ ಒಂದು ಊರಾಚೆಗೆ ಒಂದು ಹೋಟ್ಲ್ ಐತಿ, ಅಲ್ಲಿಗೆಲ್ಲ ಬರೀ ಗಂಡಸ್ರೇ ಹೋಗೋದು, ಹೆಂಗಸ್ರು ಮಕ್ಕಳು ಯಾರು ಹೋಗಲ್ಲ. ಅದಕ್ಕೆ ನಾನು ಇಡ್ಲಿ ಹಿಟ್ಟು ರುಬ್ಬಿ ಇಡ್ಲಿ ಮಾಡಿ ಕೊಟ್ಟು ಕಳ್ಸಿರೆ ಮಾರಕ್ಕೆ, ಹೆಂಗಸ್ರು ಮಕ್ಕಳು ತಗೊಂಡು ತಿಂತಾರೆ ಅಂತವ ನಾನು ಹಂಗೆ ಇಡ್ಲಿನ ಮಾಡಕ್ಕೆ ಹಚ್ಕೊಂಡೆ ಆತ. ಇನ್ನೇನ್ ಮಾಡೋದು? ಇಡ್ಲಿ ಬೋಲ್ ಚೆನ್ನಾಗಿದ್ದು ಕಣ್ಗುಂಡಕಯ್ಯ. ಏನು ಎಷ್ಟಪ್ಪ ಎಷ್ಟು ರಸಂದ ಅರ್ವಕ್ಕೆ ಹಾಟೆಗೂ ಕೊಡಲ್ಲ. ಒಂದ್ ಇಡ್ಲಿ ತಿಂದ್ರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ನಂಗಂತೂ ಹೊಟ್ಟೆ ತುಂಬೋತು. ಏನಲ್ಲ ಸ್ಮಕ್ಕ, ಏನೈನತೆ ಅವಳಪ್ಪ. ನಮ್ತಗೆ ಇಡ್ಲಿ ಸನಕಿಲ್ಲ, ದಪ್ಪಿಲ್ಲ, ಅರ್ವಕ್ಕಿಲ್ಲ ಅಂದಳು. ಇಲ್ಲಿ ಇಡ್ಲಿ ಸನಕ ಇದಾವೆ, ಇವಸ್ ರಾಸಂದ ಅರ್ವಕ್ಕಿದಾವೆ ಅಂತಾಳೆ. ಹಬ್ಬ ಉಕ್ಕಣೆ ಲಕ್ಷ್ಮಕ್ಕ, ಇಡ್ಲಿಯ ಚೆನ್ನಾಗಿ ಮಾಡ್ಕೊಟ್ರೆ ಅಲ್ವಾ ಜನ ತಿನ್ನೋದು. ಅದಕ್ಕೆ ನಾನು ದಪ್ಪಕ್ಕೆ ಆಗ್ಲಿಕ್ಕಿರ್ಲಿ ಅಂತವ ತುಂಬ ತಟ್ಟೆ ತುಂಬ ಉಯ್ದು ಬಿಟ್ಟು ಇಡ್ಲಿ ಮಾಡಿದ್ದೀನಿ. ಸನಕಿದ್ವಾ ಇಡ್ಲಿ? ಚಟ್ನಿ ಸನಕಿತ್ತೆ? ಉಕ್ಕಣಕ್ಕ ಬೋಲ್ ಸನಕಿದ್ದು. ನಾನೊಂದು ನಮ್ಮ ಹುಡುಗೊಂದು ನಮ್ಮ ಎಪ್ಪೊಂದು ಕೊಟ್ಟು ಬಂದ್ವಿ ತಿಂದು ಈ ಕಡೆಗೆ. ಹೊಟ್ಟೆ ತುಂಬ್ತಾ ಇನ್ನು ಮಧ್ಯಾಹ್ನಕ್ಕೆ ಏನಾರ ಒಂದು ಸಂಡಿ ಇಟ್ಟು ಅಳಸ್ಕೊಳ್ಳೋಣ ಅಂತೇಳಿ ಬಂದ್ವಿ. ನಾವು ಈ ಮಿಷಿನ್ ನೋಡ್ಕೊಂಡು ಹೋಗೋಣ ಅಂತವ. ಸರಿ ಕಣ, ಬಂದ್ರೆ ಒಳ್ಳೇದಾತು. ನೋಡಿರ ಮಿಷಿನ್ನ ಹೆಂಗೈತಿ? ಚೆನ್ನಾಗೈತಲ್ವೇ? ಅಂದ್ರೆ ಇಡ್ಲಿ ಹಿಟ್ಟ ರುಬ್ಕೋಬೋದು, ಆದ್ರೆ ತೊಳಿಯೋಕ್ಕೆ ಕಷ್ಟ ಕಣೆ, ಬೋಲ್ ಕಷ್ಟ. ಬೋಲೇನಿರ್ಬೇಕು. ಅಯ್ಯೋ ಬಿಡಕತ್ತ, ಹೆಂಗ ಇಡ್ಲಿ ಹಿಟ್ಟ ರುಬ್ಕೊಂತಿ ಅಚ್ಚಕಟ್ಟಾಗಿ. ಅದ್ರಾಗೆ ಇದು ಬೆಳೆಕಾಳು, ಒಬ್ಬಟ್ಟಿಗೆ ಬೆಳೆಕಾಳು ಬೇಯಿಸ್ಕೊಂತೀವಲ್ಲ ಹೂರ್ಣ, ಅದನ್ನು ರುಬ್ಕೋಬೋದಂತ ಅದ್ರೊಳಗೆ. ನಮ್ಮ ಹುಡುಗಿ ಹಂಗಂತಿದ್ಲು. ನಮ್ಮ ಹುಡುಗಿ ಹೇಳಿ ಬೆಳೆಕಾಳು ಎಲ್ಲ ರುಬ್ಕೋಬೋದು ಕಣಮ್ಮ, ಒಬ್ಬಟ್ಟಿಗೆ ಹೂರ್ಣ ಆಗ್ತೈತೆ ಅಂತವ. ಕಣೆ ಎಲ್ಲ ರುಬ್ಕೋಬೋದಂತೆ. ನನ್ನ ಸಾಸೆನೂ ಹಂಗೆ ಅಂದ್ಲು. ಏನಾಗ್ಲಿ ತಾಳ, ಮಕ್ಕಳೆಲ್ಲ ರುಬ್ದಂಗೆ ರುಚಿ ಬರಲ್ಲ ಆದ್ರೂ. ಕಣಕ ಏನಾದ್ರೂ ಕಲ್ಗುಂಡಾಗ ರುಬ್ದಂಗೆ ಬರಲ್ಲ ರುಚಿ. ಇನ್ನು ಬೋಂಡನು ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಹುಡುಗ ಬೋಂಡ ಏನು ಬ್ಯಾಡ್ಕಣಮ್ಮ, ಬರೀ ಇಡ್ಲಿ ಒಂದು ಮಾಡಿ ಕೊಟ್ಟು ಕಳಿಸು, ಮಾರಕ್ಕೆ ಬೋಂಡ ಪಂಡ ಮಾಡಕ್ ಹೋಗ್ಬೇಡ, ಸುಮ್ಕೆ ಎಲ್ಲ ಸಾಲ ಕೊಡ್ತಾರೆ, ಸಾಲ ಇಸ್ಕೊಂತಾರೆ, ದುಡ್ಡು ಕೊಡಲ್ಲ ಅಂದ. ಹಂಗಾಗಿ ನಾನು ಬರೀ ಇಡ್ಲಿನೇ ಕೊಟ್ಟು ಕಳಿಸಿದ್ದೀನಿ. ಸರಿ ಕಣಕ, ಆತು. ನೋಡಿವಲ್ಲ ಮಿಷಿನ ಹೋಗ್ತಿವತ್ತ. ನನಗೂ ಬದುಕೈತಿ. ಬಟ್ಟೆ ಸೆಣಿಬೇಕತ್ತ. ಬಟ್ಟೆ ಸೆಣ್ದು ಒಂದು ಚೆಂಡಿಟ್ಟ ತೊಳಸ್ಬೇಕತ್ತ. ನಮ್ಮ ಹಬ್ಬ ಬರ್ತೈತಿ ನಮ್ಮ ಮಧ್ಯಾಹ್ನಕ್ಕೆ. ಏನು ಮಾಡಿಲ್ವೇ ಅಂತವ. ಕುಕ್ಕಮಲ್ವೇ ಹಂಗಾರೆ? ಕಾಪಿ ಕಿಪ್ಪಿ ಕುಡಿಯಲ್ವೇ? ಸರಿ ಕಣ ಮಾತು, ಹೋಗ್ರಿ. ನಾನು ಮಿಷಿನ್ನ ತೊಳಿತೀನತ್ತ, ಇನ್ನ ಒಣಕೊಂಡ್ರೆ ತೊಳೆಯೋಕ್ಕಾಗಲ್ಲತ್ತ. ಆತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ವಿಡಿಯೋನ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಗೆ ವೀಕ್ಷಕರೇ, ಕೊನೆಯದಾಗಿ ನಾವೊಂದು ಒಗಟು ಕೇಳ್ತೀವಿ, ಆ ಒಗಟಿಗೆ ಉತ್ತರ ಕೊಡಿ. ಉತ್ತರನ ಕಮೆಂಟ್ ಮೂಲಕ ತಿಳಿಸಿ. ಆಯ್ತಾ ವೀಕ್ಷಕರೇ? ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಒಗಟು ಹೀಗಿದೆ. ಗಿಡ ಗಿಡಕ್ಕೆ ಕುಡುಗೋಲು ಕಟ್ಟಿದೆ. ಮತ್ತೊಂದ್ಸರಿ ಹೇಳ್ತೀನಿ, ಗಿಡ ಗಿಡಕ್ಕೆ ಕುಡುಗೋಲು ಕಟ್ಟಿದೆ. ಉತ್ತರನ ತಿಳಿಸಿ ಫ್ರೆಂಡ್ಸ್.